ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಉಪಪ್ಲವ್ಯದಲ್ಲಿ ಸಂಜಯ ಮತ್ತು ಯುಧಿಷ್ಠಿರನ ಸಂವಾದ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸಂಜಯ ಪಾಂಡವರಿಗೆ ಅವರು ಯಾವ ರೀತಿ ನಡ್ಕೊಳ್ತಾರೆ, ಅವ್ರ ಸ್ವಭಾವ ಏನು, ಅದ್ರ ಬಗ್ಗೆ ಎಲ್ಲ ಹೇಳಿ, ಜೀವನ ನಶ್ವರ, ಇದಿವತ್ತಲ್ಲ ನಾಳೆ ಹೋಗುವಂಥದ್ದು, ಸೊ ಇರಬೇಕಾದ್ರೆ ಒಳ್ಳೆಯ ಕೆಲಸ ಮಾಡಿ ಕೀರ್ತಿಯನ್ನು ಗಳಿಸ್ಬೇಕು, ಅದೆಲ್ಲ ನೀವು ಮಾಡಿದ್ದೀರಾ, ಹಿರಿಯರು ಯಾವುದನ್ನು ಒಳ್ಳೆಯದು ಅಂತ ಹೇಳಿದಿರೋ ಅಂಥ ಕೆಲಸಗಳನ್ನೇ ಮಾಡಿದ್ದೀರಾ ಅಂತಂದಮೇಲೆ ಈಗ ನೀವು ಯಾಕೆ ಯುದ್ಧ ಮಾಡಬೇಕು? ಯಾಕಂದರೆ ಇದು ನಿಮ್ಮ ಯೋಚನೆ ಅಲ್ಲವೇ ಅಲ್ಲ. ಯಾಕಂದರೆ ನೀವು ಆ ರೀತಿ ಯೋಚನೆ ಮಾಡುವಂಥವ್ರಲ್ಲ, ಯುದ್ಧವನ್ನು ಇಷ್ಟಪಡುವಂಥವ್ರಲ್ಲ, ಬೇರೆಯವರಿಗೆಲ್ಲ ಹಿಂಸೆ ಆಗೋದು, ತೊಂದರೆ ಆಗೋದು ಇಷ್ಟಪಡುವಂಥವ್ರಲ್ಲ, ಧರ್ಮದ ಹಾದಿಯಲ್ಲಿ ನಡೆಯುವಂಥವ್ರು. ಹಾಗಾದರೆ ನಿಮ್ಮನ್ಸಲ್ಲಿ ಯಾಕೀಗ ಯುದ್ಧ ಮಾಡಬೇಕು ಅಂತ ಬರ್ತಾ ಇದೆ? ಅದಕ್ಕೆ ಕಾರಣವನ್ನು ತಿಳಿಸಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಈಗ ಅದಕ್ಕೆ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ, ಸಂಜಯನೇ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಎಲ್ಲ ರೀತಿಯ ಕರ್ಮಗಳಲ್ಲಿ ಧರ್ಮನೇ ಶ್ರೇಷ್ಠವಾಗಿದೆ. ಆದರೆ ನಾನು ಯಾವ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೀನೋ ಅದು ಧರ್ಮನೋ ಅಧರ್ಮನೋ ಮೊದಲು ಅದನ್ನು ಸರಿಯಾಗಿ ತಿಳ್ಕೊ, ಆಮೇಲೆ ನೀನು ನನ್ನ ನಿಂದನೆಯನ್ನು ಮಾಡು. ನಾನು ಮಾಡ್ತಾ ಇರೋದು ಸರಿಯಲ್ಲ ಅಂತ ನೀನು ಹೇಳ್ತಾ ಇದೆಯಲ್ಲ, ಫಸ್ಟು ನೀನು ನಾವು ಮಾಡ್ತಾ ಇರೋದು ಧರ್ಮನೋ ಅಧರ್ಮನೋ ಅಂತ ತಿಳ್ಕೊ. ಮೊದಲು ಅದನ್ನು ಸರಿಯಾಗಿ ತಿಳ್ಕೊಂಡು ಆಮೇಲೆ ನೀವು ನನ್ನನ್ನು ನಿಂದನೆ ಮಾಡು. ಕೆಲವೊಂದು ಕಡೆ ಅಧರ್ಮನೇ ಧರ್ಮದ ಉಡುಪನ್ನು ಧರಿಸಿರುತ್ತೆ, ಇನ್ನೂ ಕೆಲವೊಂದು ಕಡೆ ಸಂಪೂರ್ಣ ಧರ್ಮನೇ ಅಧರ್ಮದ ರೂಪದಲ್ಲಿ ಕಾಣಿಸುತ್ತೆ. ಮತ್ತೆ ಕೆಲವೆಡೆ ಏನಾಗುತ್ತೆ, ಧರ್ಮ ತನ್ನ ಸ್ವರೂಪದಲ್ಲೇ ಇರುತ್ತೆ. ಈಗ ನಾವೇ ನೋಡ್ತೀವಿ, ಕೆಲವೊಂದು ಸರಿ ನಾವು ನೋಡಿದಾಗ ಅದು ಧರ್ಮದ ಕೆಲಸವಾಗಿದ್ದರೂ ಕೂಡ ಅಧರ್ಮದ ಹಾದಿಯಲ್ಲಿರುತ್ತೆ ಅದು ನೋಡೋದಕ್ಕೆ. ಆದರೆ ಕೆಲವೊಂದು ಸರಿ ಅಧರ್ಮ ಅನಿಸಿದ್ದು ನಿಜವಾಗ್ಲೂ ಧರ್ಮವಾಗಿ ಕಾಣಿಸ್ತಾ ಇರುತ್ತೆ. ಕೆಲವೊಂದು ಕಡೆ ಧರ್ಮವಾಗೇ ಇರುತ್ತೆ. ವಿದ್ವಾಂಸರು ತಮ್ಮ ಬುದ್ಧಿಯಿಂದ ಇದನ್ನು ಪರೀಕ್ಷೆ ಮಾಡ್ತಾರೆ. ಈಗ ಯಾರ್ದಾದ್ರೂ ಮನಸ್ಸಿಗೆ ಒಂದು ಒಳ್ಳೆಯದನ್ನು ಹೇಳಿದಾಗ ಅವ್ರಿಗೆ ನೋವಾಗುತ್ತೆ ಅಂದಾಗ ಆ ಸಮಯದಲ್ಲಿ ಆ ಸಂದರ್ಭಕ್ಕೆ ತಕ್ಕಂಗೆ ನಾವು ಅದನ್ನು ಸರಿ ಮಾಡಿ ನೋಡ್ಕೋಬೇಕೇ ಹೊರತು, ಇಲ್ಲ ಇದು ನಿಜ, ಇದನ್ನು ಹೇಳಿಬಿಡ್ಬೇಕು ಅವ್ರ ಹತ್ರ ಅಂತ ಹೇಳಿಬಿಡೋದಲ್ಲ. ಆ ಮನುಷ್ಯನಿಗೆ ಅದು ತೊಂದರೆ ಕೊಡುತ್ತಾ, ಆ ಸಂದರ್ಭಕ್ಕೆ ಅದು ಸರಿಯಾಗಿಲ್ಲ ಅಂತಂದರೆ ಅದು ಅಧರ್ಮ ಆಗಿಬಿಡುತ್ತೆ, ಹೇಳೋದೇ ಅಧರ್ಮ ಆಗಿಬಿಡುತ್ತೆ. ಅದರಿಂದ ಅಂಥ ಟೈಮಲ್ಲಿ ನಾವು ಯೋಚನೆ ಮಾಡಬೇಕು. ಅದಕ್ಕೆ ವಿದ್ವಾಂಸ ಆಗಿರೋನು ಏನು ಮಾಡ್ತಾನೆ, ಅದನ್ನು ಪರೀಕ್ಷೆ ಮಾಡ್ತಾನೆ. ಫಸ್ಟು ಒಂದು ವರ್ಣಕ್ಕೆ ಯಾವುದು ಧರ್ಮ ಅಂತ ಅನ್ನಿಸ್ಕೊಂಡಿದೆಯೋ ಅದೇ ಬೇರೆಯವ್ರಿಗೆ ಅಧರ್ಮವಾಗಿರತ್ತೆ. ಈ ರೀತಿ ಧರ್ಮ ಮತ್ತು ಅಧರ್ಮ ನಿತ್ಯ ಇರೋದು. ಆಪತ್ಕಾಲದಲ್ಲಿ ಏನಾಗುತ್ತೆ, ಇದರ ಅದಲಿ ಬದಲಿ ಕೂಡ ಆಗುತ್ತೆ. ಯಾವ ಧರ್ಮ ಯಾರಿಗೆ ಮುಖ್ಯ ಅಂತ ಹೇಳಲ್ಪಟ್ಟಿದೆಯೋ ಅದು ಅವನಿಗೆ ಪ್ರಮಾಣಭೂತವಾಗುತ್ತೆ. ಬೇರೆಯವರು ಅದನ್ನು ಆಪತ್ಕಾಲದಲ್ಲಿ ಮಾತ್ರ ಮಾಡಬಹುದು. ಕೆಲವೊಂದು ಧರ್ಮದ ಕಾರ್ಯಗಳು ನಾವು ನೋಡಿದಾಗ ಅವನು ಪ್ರತಿದಿನ ಮಾಡೋದು ಸರಿಯಾಗಿರುತ್ತೆ, ಆದರೆ ಕೆಲವರಿಗೆ ಅದು ಬರೀ ಆಪತ್ಕಾಲದಲ್ಲಿ ಮಾತ್ರ ಮಾಡಬೇಕಾಗಿರುತ್ತೆ. ಜೀವನ ನಡೆಸುವಂತಹ ಸಾಧನಗಳಿದೆಯಲ್ಲ ಅದು ಸಂಪೂರ್ಣವಾಗಿ ನಷ್ಟವಾದ ಮೇಲೆ ಯಾವ ವೃತ್ತಿಯನ್ನು ಆಶ್ರಯ ಅಂತ ತಗೊಳ್ಳೋದ್ರಿಂದ ಜೀವನದ ರಕ್ಷಣೆ ಮತ್ತು ಸತ್ಕರ್ಮಗಳ ಅನುಷ್ಠಾನ ಆಗಿರುತ್ತೋ ಅದರ ಆಶ್ರಯವನ್ನು ನಾವು ಪಡ್ಕೊಳ್ಬೇಕು. ಯಾವ ಆಪತ್ಕಾಲ ಇರದಿದ್ರೂ ಕೂಡ ಆ ಸಮಯದ ಧರ್ಮದ ಪಾಲನೆ ಮಾಡ್ತಾನೋ, ಮತ್ತು ಯಾರು ವಾಸ್ತವದಲ್ಲಿ ಆಪದ್ಗ್ರಸ್ತನಾಗಿರ್ತಾನೋ, ಜೀವನವನ್ನು ನಡೆಸೋದಿಲ್ವೋ, ಅವರಿಬ್ಬರೂ ಕೂಡ ನಿಂದನೆಗೆ ಪಾತ್ರರಾಗಿದ್ದಾರೆ. ನೋಡಿ, ಜೀವನದ ಮುಖ್ಯ ಸಾಧನಗಳಂದರೆ ವಸ್ತುಗಳು ಇಲ್ಲದೆ ಇರುವ ಕಾರಣ ಬ್ರಾಹ್ಮಣರ ನಾಶವಾಗಬಾರ್ದು. ಯಾಕಂತಂದರೆ ಅವ್ರ ಹತ್ರ ಅವರು ದುಡಿಯೋದಿಲ್ಲ, ಅವ್ರು ಇರೋದೇ ಬೇರೆದಕ್ಕೋಸ್ಕರ ಅಲ್ವಾ. ಓದು, ಸಾಧನೆಗಳನ್ನು ಮಾಡೋದು, ಪೂಜೆ ಪುನಸ್ಕಾರ ಇಂಥದಕ್ಕೋಸ್ಕರ ಇರೋದು. ಸೊ ಜೀವನ ನಡೆಸೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ನಾಶ ಆಗಬಾರ್ದು. ಅದಕ್ಕೋಸ್ಕರನೇ ವಿಧಾತ ಏನು ಮಾಡಿದ್ದಾನೆ, ಬೇರೆ ವರ್ಣಗಳ ವೃತ್ತಿಯಿಂದ ಜೀವನವನ್ನು ನಡೆಸಿ ಅವನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂಥ ವಿಧಾನವನ್ನು ಕೊಟ್ಟಿದ್ದಾನೆ. ಅವರು ಬೇರೆಯವರಿಗೆ ಆ ಒಂದು ವಿದ್ಯೆಯ ಮೂಲಕ ಹೆಲ್ಪ್ ಮಾಡಿ ಅವರಿಂದ ಅವರು ದಕ್ಷಿಣೆಯನ್ನು ಪಡೆದು ಅದರಿಂದ ಜೀವನವನ್ನು ನಡೆಸ್ಕೋಬೇಕು. ಆ ರೀತಿ ವ್ಯವಸ್ಥೆ ಮಾಡಿದ್ದಾನೆ. ಈ ವ್ಯವಸ್ಥೆಯ ಅನುಸಾರ ನಾನೇನಾದರೂ ವಿರುದ್ಧವಾದಂಥ ಆಚರಣೆಯಲ್ಲಿ ತೊಡಗಿರೋದನ್ನ ನೀನೇನಾದರೂ ನೋಡಿದ್ರೆ, ನಾನು ಆ ರೀತಿ ಮಾಡ್ತಾ ಇದ್ದೀನಿ ಅಂತೇನಾದರೂ ನಿನಗೆ ಗೊತ್ತಾದರೆ ಆಗ ನೀನು ನನ್ನನ್ನು ನಿಂದನೆ ಮಾಡು, ಆಯಿತಾ. ಮನೀಷಿ ಪುರುಷರಿದ್ದಾರಲ್ಲ, ಅವರು ಸತ್ವಾದಿ ಬಂಧನದಿಂದ ಮುಕ್ತರಾಗೋದಕ್ಕೆ ಸನ್ಯಾಸವನ್ನು ತಗೊಂಡ ಮೇಲೆ ಸತ್ಪುರುಷರಿಂದ ಭಿಕ್ಷೆಯನ್ನು ತಗೊಂಡು ಜೀವನ ನಿರ್ವಹಣೆಯನ್ನು ಮಾಡಬೇಕು.
ಸನ್ಯಾಸತ್ವವನ್ನು ತಗೊಂಡಿರೋರು ಅವರು ದುಡಿಯೋ ಹಾಗಿಲ್ಲ, ಅವರು ಬೇರೆಯವರಿಂದ, ಅದು ಏನು ಸತ್ಪುರುಷರಾಗಿರಬೇಕು, ಒಳ್ಳೆ ಮನುಷ್ಯರು ಇರ್ತಾರಲ್ಲ ಅಂಥವರಿಂದ ಭಿಕ್ಷೆಯನ್ನು ಬೇಡಿ ಅವರು ಜೀವನ ನಿರ್ವಹಣೆಯನ್ನು ಮಾಡಬೇಕು. ಅವರಿಗೆ ಶಾಸ್ತ್ರಗಳಲ್ಲಿ ಈ ವಿಧಾನವನ್ನು ಹೇಳಿದ್ದಾರೆ. ಆದರೆ ಯಾರು ಬ್ರಾಹ್ಮಣನಲ್ವೋ ಮತ್ತು ಯಾರಿಗೆ ಬ್ರಹ್ಮವಿದ್ಯೆಯಲ್ಲಿ ನಿಷ್ಠೆ ಇಲ್ಲವೋ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಧರ್ಮದ ಪಾಲನೆಯನ್ನು ಮಾಡೋದೇ ಉತ್ತಮ ಅಂತ ಹೇಳಿದ್ದಾರೆ. ಅವರೆಲ್ಲ ಭಿಕ್ಷೆ ಬೇಡಬಾರ್ದು. ಈಗ ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅವರು ಭಿಕ್ಷೆ ಬೇಡೋ ಹಾಗಿಲ್ಲ. ಬ್ರಾಹ್ಮಣರು ಕೂಡ ತಮ್ಮ ಕಸುಬು ಏನಿರುತ್ತೋ ಅಂದರೆ ಅವರು ಪಾಠ ಪ್ರವಚನ ಇದನ್ನೆಲ್ಲ ಮಾಡಿಕೊಂಡು ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ತಾರೆ, ಜೀವನ ನಿರ್ವಹಣೆಯನ್ನು ಮಾಡ್ಕೊಳ್ತಾರೆ. ಆದರೆ ಯಾರು ಸನ್ಯಾಸಿ ಆಗಿರ್ತಾನೋ ಅವನು ದುಡಿಯೋ ಹಾಗಿಲ್ಲ, ಅವನು ಭಿಕ್ಷೆ ಬೇಡೇ ಅವನು ತನ್ನ ಜೀವನ ನಿರ್ವಹಣೆಯನ್ನು ಮಾಡಿಕೊಳ್ಬೇಕು. ಈ ರೀತಿ ತಮ್ಮದೇ ಆದಂತಹ ಒಂದು ಧರ್ಮ ಪಾಲನೆಯನ್ನು ಮಾಡಬೇಕು. ಈಗ ಯಾರು ಸನ್ಯಾಸಿಗಳಲ್ವೋ ಅವರು ತಮ್ಮ ತಮ್ಮ ಧರ್ಮದಲ್ಲಿ ಏನು ಹೇಳಿದಾರೋ ಆ ರೀತಿ ಅವರು ತಮ್ಮ ಜೀವನ ನಿರ್ವಹಣೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ನನ್ನ ತಂದೆ ತಾಯಂದ್ರು ಮತ್ತು ಅವರ ಪೂರ್ವಜರು ಯಾವ ಮಾರ್ಗವನ್ನು ಒಪ್ಪಿ ಅನುಸರಣೆ ಮಾಡ್ತಾ ಇದ್ರೋ ಮತ್ತು ಯಜ್ಞದ ಇಚ್ಛೆಯಿಂದ ಅವರು ಯಾವ ಯಾವ ಕರ್ಮವನ್ನು ಮಾಡ್ತಾ ಇದ್ರೋ ನಾನು ಕೂಡ ಅದೇ ಮಾರ್ಗವನ್ನು ಮತ್ತು ಅದೇ ಕರ್ಮವನ್ನು ಒಪ್ಕೊಳ್ತೀನಿ. ನನ್ನ ಹಿಂದಿನವರು ಏನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ನಾನು ಒಪ್ಕೊಳ್ತಾ ಇದ್ದೀನಿ, ಅದನ್ನೇ ಮಾಡ್ತಾ ಇದ್ದೀನಿ, ಬೇರೆ ಯಾವುದನ್ನು ನಾನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಾಸ್ತಿಕನಲ್ಲ. ಸಂಜಯ, ಈ ಭೂಮಿ ಮೇಲೆ ಏನೇ ಸಂಪತ್ತಿದ್ರೂ ಕೂಡ ದೇವತೆಗಳು, ಪ್ರಜಾಪತಿಗಳು ಮತ್ತು ಬ್ರಹ್ಮನ ಲೋಕದಲ್ಲೂ ಕೂಡ ಯಾವೆಲ್ಲ ವೈಭವವಿದೆಯೋ ಅದೆಲ್ಲವೂ ಕೂಡ ನನಗೆ ಸಿಗುತ್ತೆ ಅಂದರೂ ಕೂಡ ನಾನು ಅದನ್ನು ಅಧರ್ಮದಿಂದ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಧರ್ಮದಿಂದನೇ ಅದನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹೊರತು ಫ್ರೀಯಾಗಿ ಕೊಟ್ಬಿಡ್ತೀವಿ ಅಧರ್ಮ ಮಾಡು ಅಂತಂದರೆ ನಾನು ಅದನ್ನು ತಗೊಳ್ಳೋದು ಇಲ್ಲ, ನಾನು ಇಷ್ಟನೂ ಪಡೋದಿಲ್ಲ. ಇಲ್ಲಿ ಭಗವಂತ ಶ್ರೀಕೃಷ್ಣನೇ ಇದ್ದಾನೆ. ಇವನು ಎಲ್ಲ ಧರ್ಮಗಳ ಜ್ಞಾತೃ, ಎಲ್ಲವನ್ನ ತಿಳಿದಿರೋನವನು, ಕುಶಲ, ನೀತಿವಂತ ಮತ್ತು ಬ್ರಾಹ್ಮಣ ಭಕ್ತ. ನೋಡಿ, ಇಲ್ಲಿ ಭಗವಂತ ಯಾರ ಭಕ್ತ ಅಂತಂದರೆ ಬ್ರಾಹ್ಮಣ ಭಕ್ತ. ಅಂದರೆ ಅವನಿಗೆ ಬ್ರಾಹ್ಮಣರು ಅಂದರೆ ಯಾರು ಬ್ರಹ್ಮನನ್ನ ತಿಳ್ಕೊಂಡಿರ್ತಾರೋ ಅವರು. ಬ್ರಾಹ್ಮಣ ಅಂದಿದ ತಕ್ಷಣ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಬ್ರಹ್ಮ ಜ್ಞಾನ ಯಾರಿಗಿರುತ್ತೋ ಅಂಥವ್ರನ್ನ ಬ್ರಾಹ್ಮಣರು ಅಂತ ಹೇಳೋದು. ಅಂಥ ಬ್ರಾಹ್ಮಣರ ಭಕ್ತ ಅವನು. ಮತ್ತು ಮನಿಷಿ ಕೂಡ ಆಗಿದ್ದಾನೆ. ದೊಡ್ಡ ದೊಡ್ಡ ಶಕ್ತಿವಂತ ರಾಜರು ಮತ್ತು ಭೋಜ ವಂಶದ ಶಾಸನವನ್ನು ಮಾಡ್ತಾ ಇದ್ದ. ನಾನೇನಾದರೂ ಸಂಧಿಯ ಪರಿತ್ಯಾಗವನ್ನು ಅಥವಾ ಯುದ್ಧ ಮಾಡಿ ನಾನು ಧರ್ಮದಿಂದ ಭ್ರಷ್ಟನಾಗಿ ನಿಂದನೆಗೆ ಪಾತ್ರನಾಗ್ತಾ ಇದ್ದೀನಿ ಅಂತಂದರೆ ಈ ಭಗವಂತ ವಾಸುದೇವ ಇದ್ದಾನಲ್ಲ ಇವನೇ ನನ್ನ ವಿಷಯದಲ್ಲಿ ತನ್ನ ವಿಚಾರವನ್ನು ತಿಳಿಸ್ಲಿ. ನಾನು ಮಾಡ್ತಾ ಇರೋದು ಸರಿನೋ ಇಲ್ವೋ ಅನ್ನೋದನ್ನು ಕೃಷ್ಣನೇ ಡಿಸೈಡ್ ಮಾಡಲಿ. ಯಾಕೆ ಅಂತಂದರೆ ಇವರಿಗೆ ಎರಡೂ ಪಕ್ಷದ ಹಿತ ಸಾಧನೆ ಗೊತ್ತಿದೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇವರಿಗೆ ಪ್ರತಿಯೊಂದು ಕರ್ಮದ ಕೊನೆಯ ಪರಿಣಾಮ ಕೂಡ ಗೊತ್ತಿದೆ. ಇವಾಗ ನಾವು ಏನಾದರೂ ಒಂದು ಕರ್ಮ ಮಾಡಿದ್ರೆ ಅದರದ್ದು ಲಾಸ್ಟ್ ರಿಸಲ್ಟ್ ಬರುತ್ತಲ್ಲ ಅದೇನು ಅನ್ನೋದು ಕೂಡ ಅವನಿಗೆ ಗೊತ್ತಿದೆ. ವಿದ್ವಾಂಸರಾಗಿದ್ದಾರೆ. ಇವರಿಗಿಂತ ಶ್ರೇಷ್ಠರು ಬೇರೆ ಯಾರೂ ಇಲ್ಲ. ಇವರು ನಮಗೆಲ್ಲರಿಗಿಂತ ಪ್ರಿಯರಾಗಿರುವಂಥವ್ರು. ನಾನು ಇವರ ಮಾತನ್ನು ಯಾವತ್ತೂ ಕೂಡ ಅಲ್ಲಗಳೆಯೋದಿಲ್ಲ. ಅಂದರೆ ಅವರಿದು ಸರಿಯಲ್ಲ ಇದು ತಪ್ಪು ಅಂತಂದರೆ ನಾನು ಅದನ್ನು ಒಪ್ಕೊಳ್ತೀನಿ. ನಾನು ಯಾವತ್ತೂ ಕೃಷ್ಣನ ಮಾತಿಗೆ ಇಲ್ಲ ಅಂತ ಹೇಳೋದಿಲ್ಲ. ಸೊ ಅವರನ್ನೇ ನಾನು ಕೇಳಿ ಸರಿಯಾದ ಒಂದು ನಾನು ಮಾಡ್ತಾ ಇರೋದು ಸರಿನೋ ಇಲ್ವೋ ಅಂತಂದ್ಬಿಟ್ಟು ಅವರೇ ಡಿಸೈಡ್ ಮಾಡಲಿ ಅಂತಂದ್ಬಿಟ್ಟು ಇಲ್ಲಿ ಸಂಜಯನಿಗೆ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.